ಹೊಡಿಣೆ ಮಕ್ಕೆ ಒಂದ ಹೊಡಿಣೆ ಯಾಕೆ ಖಾಲಿ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ಒಂದು ಬೀರ್ ಇಟ್ಕೊಂಡು ಒಂದು 10 ವ್ಲಾಗ್ ಮಾಡಿದೀಯಾ? ಅವಳು ನನ್ನನ್ನು ಮೆಚ್ಚಿಸ್ಬೋದು, ಅವಳು ಮೆಚ್ಚಕ್ಕಾಗಲ್ಲ. ನಿಜನೇ ತಾನೆ. ಒಂದೇ ಸತಿ ತಗೊಂಡು ಮದ್ವೆ ಆದ್ಮೇಲೆ ನೀನು ಮದ್ವೆನೇ ಈಗಲೇ ಕೊಡಕಲ್ಲ ಅಂತ ಹೇಳ. ಮದ್ವೆ ಆದ್ರೆ ಹೇಳಿವೆ ಒಂದೇನೋ ಮದ್ವೆ ಆದ್ಮೇಲೆ ಏನೋ ಕೊಡಕಲ್ಲ ತಿಳಿವೆ. ಬಟ್ ಸಂಸ್ಕಾರ ನೀನು ಕೇಳ್ತಾ ಇದೆಯಲ್ಲ, ನೀನು ಮಾನ ಮರ್ಯಾದಿಲ್ಲ, ಅದೇ ಸಂಸ್ಕಾರ. ನೋಡೋಣ ಬಿಡು, ಎಲ್ಲರೂ ಇದ್ರೆ ಬೆಳಗ್ಗೆ ಬರ್ತದೆ. ಇಲ್ಲೇ ಅದೇ ಕರಪಾಜಿ. ಒಂದ್ಸತಿ ನನ್ನ ಮಗ ಕಳ್ದೊಯ್ತಾಳೆ, ಒಂದ್ಸತಿ ಪಿಂಕಿ ಕಳ್ದೊಯ್ತಾಳೆ. ಮಾರ್ನಿಂಗ್ 6:50 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮಗೆ ಟೀ, ಅಪ್ಪಾಜಿ ಆಲ್ರೆಡಿ ಇಟ್ಟಿತ್ತು, ಅದಕ್ಕೆ ಟೀ ಇಟ್ಟೆ. ನಮಗೆ ಕಾಫಿ ಇಟ್ಕೊಳ್ಳೋಣ ಅಂತ ಹೋದೆ, ಒಂದೇ ಒಂದು ಸೆಕೆಂಡ್ಗೆ ಹಾಲೇ ಉಕ್ಕೋಯ್ತು. ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿ ತೊಳೆ ಪಾತ್ರೆ ಆಚೆಗೆ ಇಟ್ಟಿದ್ದೀನಿ. ನಮ್ಮನೆ ಫುಲ್ ಮೆಸ್ಸಿ ಆಗ್ಬಿಟ್ಟೈತೆ, ಯಾಕಂದರೆ ನೆನ್ನೆ ಬಟ್ಟೆ ತಂದ್ವಲ್ವ, ಎಲ್ಲ ಹಂಗಂಗೆ ಬಿದ್ದರೆ. ಇವಾಗೆಲ್ಲ ಕ್ಲೀನಿಂಗ್ ಮಾಡಬೇಕು. ಅಮ್ಮ ತಗೊಮ್ಮ ಅವ್ವ. ಹಾಂ ಕೊಡ್ತೀನಿ ತಳೋ, ನಮಗೆ ಕಾಫಿ, ನಿಮಗೆ ಟೀ. ರಂಗೋಲಿ ಹಾಕಕ್ಕೆ ಬಿಡ್ತಾನೆ, ಬಾಗಿಲು ಕಸ ಗುಡಿಸಿ. ನಾನು ಇವತ್ತು ಈ ಥರ ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಇವಾಗ ನನ್ನ ತಂಗಿ ಒಳಗಡೆ ಕಸ ಗುಡಿಸ್ತಾ ಇದ್ದಾಳೆ. ಅಮ್ಮ ಬಟ್ಟೆ ಎಲ್ಲ ಏನೋ ರಾತ್ರಿನೇ ನೋಡಿದೆ, ನಾನೆಲ್ಲ ಓಪನ್ ಮಾಡಿ ಕೆಳಗಡೆ ಇಟ್ಟಿದ್ದು ಕಸ ಗುಡ್ಸೋಕ್ಕೆ ಮೇಲ್ಗಡೆ ಇಡ್ತಾಯಿದ್ದೆ. ಚಾಂದಿ ಇಲ್ಲಿದೆಯಾ? ನಾನು ಈಗ ಹಿಂದ್ಗಡೆ ಮನೆ ಕಸ ಗುಡಿಸ್ತೀನಿ ನಾನು. ಆ್ಯಂಡ್ ಫೋನಲ್ಲಿ ಚಾರ್ಜ್ ಇಲ್ಲ ಗೈಸ್, ಚಾರ್ಜ್ ಹಾಕಬೇಕು. ನಾನು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಿಂಕಿ ಒಳಗೆ ಓಡೆ ಒಂದು ಮನೆ ಬಿರಿಯಾನಿ ಆ್ಯಂಡ್ ಚಿಕನ್ ಸಾಂಬಾರು ನನ್ನ ತಂಗಿನೇ ಮಾಡ್ತಾಯಿದ್ದಾಳೆ. ನಾನು ನನ್ನ ತಂಗಿ ಬ್ಲೌಸ್ದು ಇದೊಂದು ಸ್ಟೋನು ವಾರೆ ಆಗ್ಬಿಟ್ಟೈತೆ, ಇದನ್ನು ವಾಪಸ್ ಅವಳು ಕೊಡೋಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನನ್ನ ಬ್ಲೌಸು ರೆಡಿ ಆಗಿದೆಯಂತೆ, ಇಸ್ಕೊಬರೋಣ ಅಂತ ಮೆಸೇಜ್ ಹಾಕಿದ್ಲು ಸೌಜನ್ಯ. ಆ್ಯಂಡ್ ಅವನ ಸೀರೆ ತಂದ್ವಲ್ಲ, ಅವನ ಸೀರೆನ ಬ್ಲೌಸ್ ಹೊಲಿಯೋಕೆ ಕೊಟ್ಬಿಡೋಣ ಅಂತ ಹೇಳಿ ಕೊಡೋಕೆ ಹೋಗ್ತಾ ಇದ್ದೀವಿ. ಇದು ಕರೆಕ್ಟಾಗಿ ಆಯ್ತದವ? ಕೊಡು. ಬರ್ತ್ಡೇ ಸ್ಪೆಷಲ್ ನಮ್ಮನೆ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ರೆಸಿಪಿ ತೋರಿಸೋಣ ಅಂದ್ಕೊಂಡೆ, ನಾನು ಕಸ ಗುಡಿಸ್ತಾ ಇದ್ದೆ. ನಮ್ಮದು ಟೈಲರ್ ಮನೆ ಹತ್ರಕ್ಕೆ ಹೋದ್ನ, ಅಷ್ಟರಲ್ಲಿ ಇವಳು ಬಿರಿಯಾನಿನೇ ಮಾಡಿದ್ಲು. ಬಿರಿಯಾನಿ ಆ್ಯಂಡ್ ಚಾಪ್ಸ್ ಇವಳು ಆಲ್ರೆಡಿ ತಿಂದೆ ಬಿಡು. ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗ್ಬಿಟ್ಪ ಹೋಗಲ್ಲ? ಅದೇ ಈಗ ಟ್ರೆಂಡ್, ಅದೆಲ್ಲ ತಿನ್ಬಿಟ್ಟು ಅಮ್ಮಗೆ ಅದೇ ಹೇಳಿ ಬಂದಿದ್ದೀನಿ. ಮುಗಿಸ್ಕೊತೀಯ? ಯಾಕೆ ಹೋಗಿತಾರೆ ಅವ ಹಿಂಗೆ ಹಾಕೊಡ. ಟೇಸ್ಟ್ ಹೆಂಗದು ನೋಡು, ಚೆನ್ನಾಗೇ ಇರುತ್ತೆ. ಗೊಜ್ಜು ಮಧ್ಯಾಹ್ನಕ್ಕೆ ಆಯ್ತದ ಬಿಡು, ಈಗ ಬರೀ ಬಿರಿಯಾನಿ ಹಾಕೊಡು ಎಲ್ರಿಗೂ. ಹಾಕೊಡಲ್ಲ, ಸಾಲಲ್ಲ. ಆಮೇಲೆ ಬರೀ ಬಿರಿಯಾನಿ ಹಾಕೊಡೆ. ಬಿರಿಯಾನಿ ಹಾಕೊಡ್ತೀನಿ, ಅದನ್ನೇ ಹೇಳ್ತಿರೋದು. ಗೊಜ್ಜು ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಳಕಾಯ್ತದೆ. ಒಂದು ಮಧ್ಯಾಹ್ನ ಹಾಗೆ ಹೋಯ್ತು, ನನಗೆ ಫುಲ್ ತಲೆನೋವು ಆಯಿತಾ. ಅಪ್ಪಾಜಿ ತಿಂಡಿಗೆ ಬಂದಿದ್ರ, ಅಪ್ಪಾಜಿ ಹತ್ರ 3 ತಲೆನೋವು, ಯಾಕೆ ತೋರಿಸ್ತಾ ಇದ್ದೀನಲ್ಲ, 3 ತಲೆನೋವು ಮತ್ತೆ ತರಿಸ್ಕೊಂಡು. ವಿಕ್ಸೆಕ್ಷನ್ 500, ಅಮ್ಮ ಒಂದು, ನಾನೊಂದು, ನನ್ನ ತಂಗಿ ಒಂದು. ನಾನು ಹೆಚ್ಚು ಕಡಿಮೆ ಬೆಳಗ್ಗೆ ಮಲ್ಕೊಂಡೋಡು, ಇವಾಗ ಮಧ್ಯಾಹ್ನ ಇದ್ದೀನಿ. ಆಲ್ಮೋಸ್ಟ್ 3 ಅವರ್ಸ್ ನಿದ್ದೆ ಮಾಡಿದ್ದೀನಿ. ನನ್ನ ತಂಗಿ ಸ್ನಾನ ಮಾಡಿಕೊಂಡು, ಸ್ವಾಗತ ಅವ್ರು ಬಂದರು ಅವ್ರ ಊರಿಂದ, ಯಾಕಂದರೆ ಬರ್ಡೇ ಅಲ್ವಾ ಅವ್ರ ಟೈಮ್. ಕೃತನ್ನು ಸ್ನಾನ ಮಾಡಿಸ್ಕೊಂಡವಳು. ಟೆಂಪಲ್ಗೆ ಹೋಗ್ಬಿಟ್ಟು ಬಂದವರೇ, ಅವ್ರು ಬಂದಮೇಲೆ ಈಗ ಎದ್ದೆ. ಆ್ಯಂಡ್ ಬೆಳಗ್ಗೆ ಏನೋ ದೊಡ್ಡ ಕೆಲಸ ಮಾಡ್ತೀನಿ ಅನ್ನಂಗೆ ಬೀರಲ್ಲಿರೋ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಬಟ್ ಇನ್ನೂ ಅದು ಕ್ಲಿಯರೇ ಮಾಡಿಲ್ಲ. ಇವಾಗ ಕ್ಲಿಯರ್ ಮಾಡೋಣ ಅಂತ. ಅಯ್ಯೋ ಹೋಗವ ಹುಡುಕ್ಬೇಕು. ಯಾಕೆ ಅಂದರೆ ಕೆಳಗಡೆ ಬೀರ್ ಕಾಲ ಮೇಕೆ ಈ ಶೆಲ್ಫ್ ಕಲ್ಲನ್ನ ದುಡ್ಡು ಕೊಟ್ಟು ತರಿಸಿದ್ದೀವಿ. ಈ ಶೆಲ್ಫ್ ಕಲ್ಲನ್ನ ಹಾಕಬೇಕು, ಯಾಕಂದರೆ ನೀರು ಬಿದ್ದರೆ ಬೀರು ಕಬ್ಬಣ ಅಲ್ವಾ, ತುಕ್ಕು ಹಿಡಿದ್ಬಿಡುತ್ತೆ ಅಂತ. ಈ ಕಲ್ಲನ್ನ ಹಾಕೋಕ್ಕೋಸ್ಕರ ಇವಾಗ ಬಟ್ಟೆ ಎಲ್ಲನೂ ಖಾಲಿ ಮಾಡ್ತಾ ಇದ್ದೀವಿ. ನನ್ನ ತಂಗಿ ನೋಡಿ ಈ ಥರ ರೆಡಿ ಆಗಿದೆ. ಇನ್ನೇನು ತೋರ್ಸೋಣ? ತುಂಬಿರೋದು ತೋರಿಸ್ತೀಯ, ಖಾಲಿ ಆಗಿರೋದು ಯಾಕೆ ಖಾಲಿ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ಒಂದು ಬೀರ್ ಇಟ್ಕೊಂಡು ಒಂದು 10 ವ್ಲಾಗ್ ಮಾಡಿದೀಯಾ? ಅದು ಕೆಲಸ ತಾನೇ. ಈಗ ನೋಡಿ ತೆಗ್ದಾಕೋದು ತುಂಬೋದು, ಇದು ಕೆಲಸ ತಾನೇ. ಎಲ್ಲ ಹಿಂದಕ್ಕೆ ಹೋಗೋ. ಇದು ಮಿಶೋದಲ್ಲಿ ಬುಕ್ ಮಾಡಿ ಟಾಪ್ 340 ರೂಪಾಯಿನೋ. ಇವಳು ಇವತ್ತು ಬರ್ಡೇಗೆ ಹಾಕೊಂಡಿದ್ದಾಳೆ. ಬೀರಾ ನಾನು ಅಲ್ಲಿ ಹೋದಾಗ ಏನು ಮಾಡಿಕೊಳ್ಳೋಣ, ಬಟ್ಟೆ ಬೇಕಲ್ಲ. ನಿನ್ ಕಿರಿ ಮಗಳು ತರಿಸ್ಕೊಡಕ್ಕೆ ಹೇಳಿ, EMI ಇನ್ನೊಂದು ಬೀರ್ ತಗೊಡ್ತಾಳೆ ಅವಳು.
ನೀನೇನ್ ಕೊಡ್ತೀಯ? ಎಲ್ಲ ನಿಂತ್ಕೊಳ್ಳೆ, ನೀನು ಹೆಂಗೆ ರೆಡಿ ಆಗಿದೆ ತೋರಿಸ್ತೀನಿ. ನಮ್ಮ ಅಮ್ಮನ ಅಟ್ಯಾಕ್ ಮಾಡೋಣ ನೋಡಿ. 340 ರೂಪಾಯಿ ಟಾಪ್ ಏನು ಸಖತ್ ಕಾಣ್ತಿದೆ. ಚೆನ್ನಾಗಿ ಕಾಣ್ತೈತಾ? ಇದು ಬೆಳ್ಳಿದು ಹಾಕೊಂಡಿದ್ದಾಳೆ, ಬೆಳ್ಳಿ ಸರ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ಅಲ್ಲ. ನಂಗೊಂದಿನ ಕೊಡು, ಹಾಕೋ, ಅದಕ್ಕೆ ಹಾಕೊಂಡೆ. ಈಗಲೇ ಕೊಡು ಹಾಕೊಳ್ಳಿ ಅಂತ. ನೋಡು. ಇದಕ್ಕೂ ಮ್ಯಾಚ್ ಆಗತ್ತೆ. ಏನು ಚಿನಿ ಮಾಡಿಸ್ಕೊಡಿ. ಸೂಪರ್ ಅಮ್ಮ. ಸುನೀರಮ್ಮ ಇನ್ನು 1 ವರ್ಷ ಟೈಮ್ ಕೊಡಮ್ಮ, ನಾನು ನಿಂಗೆ ಚಿನ್ನ ಸರ ಮಾಡಿಸ್ಕೊಟ್ಟು ಮಂಗಲ್ಲೇ ಚೇಂಜ್. ಡೇಟ್ ಹೆಂಗ್ ಇಟ್ಕೊಳ್ಳ? ನನ್ನ ಬರ್ತಡೆ ನೆಕ್ಸ್ಟ್ ಬರ್ತಡೆಗೆ ಅಮ್ಮಂಗೆ ಕೊಡಿಸ್ತೀಯಾ? ಮುಂದಿನ ವರ್ಷಕ್ಕೆ ಚೈನ್ ತಗೊಡ್ತೀನಿ. ಅಯ್ಯೋ ಸಂಘದಲ್ಲಿ 2 ಲಕ್ಷ ಎತ್ತೋದು, ತಿಂಗಳಿಗೆ ಸ್ಯಾಲ್ರಿ ಬರ್ತದಲ್ಲ, ಸ್ಯಾಲ್ರಿಲಿ ಸಂಘದ ಕಟ್ಕೊಂಡು ಹೋಗೋದು ಅಷ್ಟೇ. 15 ಗ್ರಾಮ್ಸೆ ಮಾಡ್ಸೋಣ, ಚಿಕ್ಕದು ಶಾರ್ಟ್ ಸರ ಥರ. ಓಕೆ ಎಲ್ಲ ನೆಮ್ಮದಿಯಾಗಲಿ ಸುಮ್ಮನೆ ಆಮೇಲೆ ನೋಡೋಕೈತದೆ. ಮಗಿಗೆ ಫಸ್ಟ್ ಏನಾರ ಕಟ್ಟು, ನನಗೆ ಈಗ ಚೈನ್ ಬೇಕಾ? ಅಯ್ಯೋ ಸಾಯ ವಯಸ್ಸಲ್ಲಿ ಅಮ್ಮ ಯಾಕಮ್ಮಂಗೆ ಎಲ್ಲ ಮಾತಾಡ್ತೀಯ? ಹೊಡಿಣೆ ಮಕ್ಕಿ ಒಂದ ಹೊಡಿಣೆ. ನೀನು ಹೊಡಿ ಚಿನ್ನು, ನನ್ನ ತಂಗಿ ಹೊಡಿ, ನನ್ನ ಪಾಪ ಹೊಡಿತಾಳೆ. ಹೊಡಿಣೆ ಅಜ್ಜಿಗೆ ಚಿನ್ನು ಮಕ್ಕೆ, ಹೊಡಿ ಅಜ್ಜಿಗೆ. ಸಾಯ್ತೀನಿ ಅಂತ ಬರ್ತಡೆ ಅಲ್ವಾ ಬಿಡಿ, ಹೇಳ್ತೀನಿ. ಬರ್ತಡೆ ಅಂತ ಸುಮ್ಮನೆ ಬಿಡ್ತಾ ಇದೀವಿ ಅಂಚಿನು. ನಿಮ್ಮ ಅತ್ತೆ ಕೊಟ್ಟಿರೋದ್ಕಾರ ಮಾಡ್ಕೊಳೆ ಸಾಕು. ತೃತ ಅವಳ ಜೊತೆಗೆ ನೀನು ಹೋಗಿದ್ದಿ? ಏನ ಸೈಡ್ಗಾಗದ? ಪಟ್ಟನ್ಸಿ ಅನ್ನಕ್ಕೆ ಪುಟ್ಟನ್ಸಿ ಅಂತಾರೆ. ಏನಂತ ಹಾಕ್ಸರ್ಚು? ಹ್ಯಾಪಿ ಬರ್ತ್ಡೇ ಚಾಂತು. ಕೃತ ಹ್ಯಾಪಿ ಬರ್ತ್ಡೇ ಮುಟ್ಬೇಡ, ಕೇಕ್ ಮುಟ್ಬೇಡ. ಆ ಬ್ಲಾಸ್ಟ್ ಸೈಡ್ ಹೊಡಿರಿ, ಇಲ್ಲಾಂದ್ರೆ ಕೇಕ್ ಮಗ್ ಬಿದ್ಬಿಡ್ತದೆ. ಹಾಂ ಚೆನ್ನಾಗಿ ಕಾಣ್ತದಲ್ಲ ಟಾಪು, ನಾನೇ ತಗೊಟ್ಟಿದ್ದು. ಕಟ್ ಮಾಡು, ಮರ್ಯಾದೆನೇ ಇಲ್ಲ. ಅವಳು ತಿನ್ಬೇಕಲ್ಲ, ಎಷ್ಟೊತ್ತು ಬಾಯಿಗೆ ಹಾಕೊಳ್ಳೋಣ ಅಂತ. ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ. ಎಷ್ಟು ಮಾಡಬೇಕ? ಹ್ಯಾಪಿ ಬರ್ಡೇ ಟು ಯು. ಎಲ್ಲ ಬರಲೇ ಇಲ್ವಲ್ಲ ಇದು? ಓ ಹೇಳ್ತೀನಿ ಜೋರಾಗಿ. ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಾಕೆ ಅದು ಏನು ನೀಟಾಗೆ ಬರಲಿಲ್ಲ, ಎಲ್ಲ ಇದಾಗ್ಬಿಟ್ಟವಲ್ಲ. ಅದು ನೀಟಾಗಿ ಬತ್ತ, ಅದು ಹೋಲಿ ಬಿಡು, ಬೇಡ. ಮದ್ದೆ ಹಾಕೊಂಡು ನೋಡಿಕ್ ಹೋಯ್ತು. ನೀನು ಎಲ್ಲಿ ನಿಂತಿದೆ? ಚೆನ್ನಾಗದೆ ಅಮ್ಮ. ಸೀರೆ ಬ್ಲೌಸ್ ಒಳ ಚೆನ್ನಾಗದೆ. ಅದ ಹುಡುಕಿ ಹಾಕೊಂಡ. ಕರಿ ಬ್ಲೌಸ್ ಇಲ್ವಾ? ಅವಳೆ ಫಸ್ಟ್ ತಿನ್ನಿಸ್ಬೇಕಂತೆ ಬೆಳಗ್ಗೆ ಅಂದ್ಲು, ಅದೊಂದು ಹೇಳ್ತಾವಳೆ. ಅದ್ಲು ನೀನ್ ತಿನ್ಸ್. ಪಿಂಪಲ್ಸ್ ಆಯ್ತವೆ ಚಿನಿ, ಜಾಸ್ತಿ ಹಾಕ್ನೆ ಚಂದು. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಥರ ಸಿಂಪಲ್ಲಾಗಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ದಾಯಿತು. ನಾನಂತೂ ಫುಲ್ಲು ಕಂಪ್ನಿ ಲಾಸಲ್ಲಿತ್ತು ಅಂತ ಹೇಳ್ಬೋದು. ಅದಕ್ಕೆ ಅವಳಿಗೆ ಹೇಳಿದೆ, ಏನು ಗಿಫ್ಟು ಇಲ್ಲ ಅಥವಾ ಏನು ಸರ್ಪ್ರೈಸ್ ಪ್ಲ್ಯಾನು ಕೂಡ ಮಾಡಿರಲಿಲ್ಲ. ಸೊ ಸ್ವಾಗತ ಅವರು ಕೇಕ್ ತೊಗೊಬಂದಿದ್ರು ಅವಳಿಗೋಸ್ಕರ. ಮಧ್ಯಾಹ್ನದಂಗೆ ಕಟ್ ಮಾಡಿಸ್ತು, ಬಿಕಾಸ್ ನಾವು ಇನ್ನೊಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಹೋಗಬೇಕಿತ್ತು. ಸಾಲಿಗ್ರಾಮ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೋ, ಅದಕ್ಕೋಸ್ಕರ. ಅವರು ಸ್ವಾಗತ ಅವರನ್ನು ಡ್ಯೂಟಿಗೆ, ಇನ್ನು ಮಂಡೇ ಡ್ಯೂಟಿಗೆ ಹೋಗ್ಬೇಕಲ್ವ, ಅವರು ಬೇಗ ಹೊರಡಬೇಕಿತ್ತು. ಅವ್ರ ಊರಿಗೆ ಹೋಗಿ ಅಲ್ಲಿಂದ ಅದೇ ಅವ್ರ ಬ್ಯಾಗು ಲ್ಯಾಪ್ಟಾಪ್ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನದಂಗೆ ಕಟ್ ಮಾಡಿಸ್ತು. ನಾನಂತೂ ಇನ್ನೊಂದೇನಾದರೂ ಚಿಕ್ಕದಾಗಿ ಗಿಫ್ಟ್ ಕೊಡೋಣ ಅಂದ್ಕೊಂಡೆ, ಬಟ್ ಕೊಡೋಕ್ಕಾಗಿಲ್ಲ. ಬಿಕಾಸ್ ಏನೋ ಸ್ವಲ್ಪ ಮನಿ ಸಮಸ್ಯೆಯಿಂದ ಏನು ಕೊಡೋಕ್ಕಾಗಿಲ್ಲ. ಆ್ಯಂಡ್ ಕೊಟ್ಟಿದ್ನಲ್ವ ಬೇಡ ಅಂತ. ಆ್ಯಂಡ್ ಅವಳಿಗೂ ಹೇಳಿಬಿಟ್ಟಿದೆ, ಏನು ಗಿಫ್ಟ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿ. ನೋಡೋಣ ಮುಂದೆ ಏನಾದರೂ ಸರ್ಪ್ರೈಸಾಗಿ ಕೊಟ್ಟರೆ ಕೊಡೋಣ. ಸದ್ಯಕ್ಕಂತೂ ಏನು ಕೊಡಲಿಲ್ಲ. ಈ ಆನಂದ ಟೆಕ್ಸ್ಟೈಲ್ ಸಾಲಿಗ್ರಾಮಕ್ಕೆ ಬಂದು ಬನ್ನಿ. ಈಗ ಇಲ್ಲಿ
ಮದುವೆ ಸೀರೆ ನೋಡೋಣ ಏನೇನೆಲ್ಲ ಪರ್ಚೇಸಿಂಗ್ ಆಗುತ್ತೆ ಅಂತ ಹೇಳಿ. ಬೈಕ್ ಸಿಕ್ಕಿರಲಿಲ್ಲ ಅಂತೇಳಿ ಸ್ವಾಗತನ ಕಳಿಸ್ತಾ ಇದ್ದು, ಹೋಗಿ ಇನ್ನೊಂದ್ಸಲ ಕರ್ಕೊಬನ್ನಿ ಅಂತ. ಅಷ್ಟರಲ್ಲಿ ಅಮ್ಮ ಬತ್ತು. ಇದು ಪ್ಯೂರ್ ರೇಷ್ಮೆನಾಕ ಹಸಿರು ಬಾರ್ಡ್ರ್ ಬೇಡ, ಮೆರೂನ್ ಆ್ಯಂಡ್ ರೆಡ್ ಆ ಥರ. ಮೆರೂನ್ ಅಲ್ಲಿ ತೋರಿಸಿ, ಮೆರೂನ್ ಬಾರ್ಡ್ರ್ ಇರಲಿ. ಅದು ಗೋಲ್ಡು ಮೆರೂನ್. ಈ ಥರ ನೋಡು, ಈ ಕಲರಲ್ಲಿ ಅಲ್ಲಿಂದ ತೋರಿಸ್ತಾನೆ ತೋರ್ಸೋದಿಲ್ಲ. ಇದ್ರ ಮೇಲೆ ತೆಗೀರಿ ಅಂತ ಹೇಳಿರೋದು. ಸ್ವಾಗತ ಅವರು ಕೂಡ ಬಂದಿದ್ದಾರೆ. ಅವರು ಪಾಪ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಮಮ್ಮಿ ನಾನು ಇದೇ ಕಲರ್ ಇಲ್ಲ. ಅಂದ್ರೆ ನೀವು ತಗೊಟ್ಟಿದ್ದೀರಲ್ಲ ಅದು ಕೂಡ ಮೆರೂನ್ ಕಲರ್ ಆಗುತ್ತೆ. ಬ್ಲೌಸು ಮತ್ತೆ ಬಾರ್ಡರು. ಬ್ಲೌಸ್ ಯಾವ ಥರ ಬರ್ತದೆ ನೋಡ್ರಿ. ನಾನು ಈಗ ಚಾಮಿಗೆ ದಾರೆ ಸೀರೆ ಫುಲ್ ಮುಖ ಝೂಮಲ್ಲಿ ಹಾಕೋಣ. ಝೂಮಲ್ಲಿ ಹಾಕಿದ್ರೆ ನೋಡೋಕ್ಕಾಗಲ್ಲ. ದಾರೆ ಸೀರೆ ಸೆಲೆಕ್ಷನ್ ಆಯಿತು 5 ನಿಮಿಷದಲ್ಲಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಅವಾಗ ತೋರಿಸ್ಬೋದು. ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀಯಾ? ಸ್ಕೈ ಬ್ಲೂ ಬೇಡ ಅಂತ. ಸ್ಕೈ ಬ್ಲೂ ನನ್ನ ಹತ್ರ ತುಂಬ ಇದೆ, ತಗೊಂಡಿದ್ದೆ. ಕಲರ್ ನಮ್ಮ ಕೃತನ್ ತೋರಿಸ್ತೀನಿ ಫ್ರೆಂಡ್ಸ್, ಕನ್ನಡಿ ಮುಂದೆ ಹೆಂಗೆ ಆಡ್ತಿದ್ದಾಳೆ ಅಂತ. ಏಯ್ 5 ನಿಮಿಷಕ್ಕೆ ಸೆಲೆಕ್ಷನ್ ಆಯಿತು. ನಮ್ಮ ಅಕ್ಕಂದೇ ಇರೋದು. ಸೆಲೆಕ್ಷನ್ ಮಾಡ್ತಾವಳೆ. ಅವಳು ಹೋಗಕ್ಕೆ ನಿಂತವಳು ಕಣಮ್ಮ, ಹೋಯ್ತಾ ಇದ್ದೀವಿ ಅಂತ. ನಂದೇ ಸೆಲೆಕ್ಷನ್ ಆಯ್ತಲ್ಲ ಬೇಗ. ಹಾಕಿದ್ರೆ ನನಗೆ ಅಷ್ಟು ಲೈಟ್ ಕಲರ್ ಕಾಣ್ತಾ ಇತ್ತು. ಅಕ್ಕ ಈ ಥರದ್ರಲ್ಲಿ ಕಲರ್ಸ್ ಇದ್ರೆ ಹಾಕಿ ಅಕ್ಕ. ಲೈಟ್ ಕಲರ್ ಆಯ್ತು. ಅವಳು ನನ್ನನ್ನು ಮೆಚ್ಚಿಸ್ಬೋದು, ಅವಳು ಮೆಚ್ಚಕ್ಕಾಗಲ್ಲ. ನಿಜನೇ ತಾನೆ. ಒಂದೇ ಸತಿ ತಗೊಂಡು ಡ್ರೆಸ್ಸಿಂದ ಇದು ಹಳೇದ್ರಂಗೆ ಕಾಣಕ್ಕಲ್ವ ಕಲರ್. ಹಳೇದ್ರಂಗೆ ಅದೇ ದುಡ್ಡು ಕೊಟ್ಬಿಟ್ಟು ಹಳೆ ಬಟ್ಟೆ ತೊಗೊಂಡೋಗ್ತಿದ್ದೀವಿ. ಫ್ರೆಂಡ್ಸ್ ಆಗ್ತಿಲ್ಲ ನನಗಂತೂ. ಬಿಟ್ಟು ಫ್ರೆಂಡ್ಸ್ ನಂಗೆ ಯಾವ ಇಷ್ಟನೇ. ಇವಳು ಬೇರೆ ಬೈತಾಳೆ, ನಂದಾಯ್ತು ಇವಳ್ದಾಗಿಲ್ಲ ಅಂತ. ಆಗ ಇಟ್ಟಿರಿ, ಅಲ್ಲಿ ಬಿಲ್ ಹಾಕಿಸ್ಕೋಬೇಕಾದ್ರೆ ನೋಡ್ತೀನಿ. ಇವಾಗ ಪಾಪಕ್ಕೆ ತಗೊಳಕ್ ಬಂದಿದ್ದೀವಿ ಕೃತಂಗೆ ಡ್ರೆಸ್ನ. ನಡಿ ಚಿನ್ನ, ಲೆಹೆಂಗಾ ಥರ ನೋಡೋಣ ಅಂತ ಹೇಳಿ ಡ್ರೆಸ್ ನೋಡ್ತಾ ಇದ್ದೀವಿ. ನೋಡೋಣ ಇಷ್ಟ ಆಗುತ್ತಾ ಅಂತ ಹೇಳಿ. ಅಟ್ಯಾಚ್ಡ್ ಬರುತ್ತೆ. ಫಾಲ್ಸನ್ನ ಬಿಡು, ಸೀರೆ ತಗೊಂಡ್ರು. ಬಿಡುವೇನೆ ಸೀರೆ ತೊಗೊಂಡು ಹೊಲಿಸ್ತೀಯ ಬಿಡಕ್ಕ. ನಾನು ಕಾಸ್ಟ್ ತೋರಿಸಿ ಸೀರೆ ತಗೊಳ್ಳೋದು. ಕೃತು ಇಡು ಮೇಕೆ ಬಾ. ಅದು ಹೆಂಗೆ ನೋಡಿದ್ಲೋ ಗೊತ್ತಿಲ್ಲ, ಅಲ್ಲಿ ಕ್ಯಾಶ್ ಕೌಂಟರ್ ಐತೆ, ಅದಕ್ಕೆ ಲಾಸ್ಟಲ್ಲಿ ಬಿಲ್ ಹಾಕಿಸ್ತೀವಲ್ಲ ತಗೊಳ್ಳೋಣ ಬಿಡು ಅಂದೆ. ಬೀಳ್ತೀಯಾ ಚಿರು? ನನ್ನ ತಂಗಿ ಕಾರ್ಟ್ ಸೆಟ್ ನೋಡ್ತಾ ಇದ್ದಾಳೆ. ಎಲ್ಲೋದು ಚಿರು? ಚಾದಮ್ಮ ಹೌದಾ, ತಗೊಳ್ಳೋಣ ಬಿಡು. ಚಾಂದಮ್ಮ ಡ್ರೆಸ್ ಹಾಕೊಂಬರಕ್ಕೆ ಹೋಗೋಳೆ, ಬತ್ತಾಳೆ ಬಾ. ಹ್ಯಾಪಿ ಮಾಡಿಲ್ಲ ಕೃತುಗೆ ನೋಡಿ ಅಲ್ಲಿ ಕ್ಲೇ ಇಲ್ಲ, ಇವ್ರ ಹತ್ರ ಪೇ ಇಲ್ಲ, ಕೆಳಗೆ ಕಳಿಸ್ತಿರಲ್ಲ ಒಟ್ಟಿಗೆ. ಇಸ್ಕೊಂಡು ಹೋಗಿ ಕೆಳಗಡೆ ಬರುತ್ತೆ, ಕೆಳಗಡೆ ಪೇ ಮಾಡಿ. ಇಷ್ಟು ಇಸ್ಕೊಳ್ಳಿ ಈಗ ಬಿಲ್ಲಲ್ಲಿ. ತುಂಗೆ ಫ್ರಾಕ್ ನೋಡಕ್ ಬಂದಿದ್ದೀವಿ. ಲಾಂಗ್ ಕೊಡಿಯಕ್ಕ, ಫುಲ್ಲು ಲಾಂಗ್, ಇನ್ನೂ ಸ್ವಲ್ಪ ಲಾಂಗ್ ಕೊಡಿ. ಪ್ರಿನ್ಸಸ್ ಥರ ಫುಲ್ಲು. ಚಿನ್ನು ಎಲ್ಲ ಮಾಡು, ಕೆಳಗಡೆ ಇರಬೇಕು ಅವಳು.
ನಿಜ ಸರಿ ನಡಿ ಹೇಳ್ಬಿಡ. ನಾವು ಅಲ್ಲಿ ಮೇಲೆ ಹುಡುಕ್ತಾ ಇದೀವಿ, ನೀನು ಕೆಳಗೆ ಹೋಗಿದ್ದೆ ಚಿನ್ನು. ಹಿಂಗೆ ಆಡ್ಕೊಂಡಲ್ಲಿ ಮೈಸೂರಲ್ಲೂ ಕಳ್ದೋಗಿದೆ. ನಡಿ ಅಲ್ಲಿ ಫ್ರಾಕ್ ನೋಡ್ತಿಲ್ವಾ ನಿನಗೆ? ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಹೇಳ್ತಾವಳೆ. ನಡಿ ಮೇಲೆ ನಡಿ ಮೇಲೆ. ಇಲ್ಲಿ ಬಾ ಪಪ್ಪ, ಫ್ರಾಕ್ ನೋಡ್ತಾ ಇದೀವಿ ನಿಂಗೆ. ಇಲ್ಲಿ ಬಾ ನಡಿ ಮೇಕೆ. ಸರಿ ನಡಿ ನಡಿಯಮ್ಮ. ನೀನು ಬೇಡ ಅಂತ ಕಳೆಯ ನಿನ್ನ ಹೊತ್ಕೊಂಡೋಗ್ಲಿ ಅಂತ ಬಿಟ್ಬಿಟ್ಟು ಹೋಗಿರೋದು ನಾವು. ಅಯ್ಯೋ ಮಂಡಿ ಎಲ್ಲ ನೋಯ್ತಾವೆ. ನಡಿಚಿನ ಕಲರ್ ಅದು ಬಿಟ್ರೆ ಎರಡೇ ಕಲರಾ? ಎಲ್ಲ ಹಿಡ್ಕೊ ಬಾಚಿನ. ರೆಡ್ ಬೇಡ ಅಂತ. ಚಿಕನ್ ಕಣೆ ಕರೆಕ್ಟಾಗಿ ಆಗುತ್ತೆ, ಒಂದು ಹೆಚ್ಚು ಕಮ್ಮಿ ಇಲ್ಲ. ಬೇಡಲ್ವ ಎದ್ದು ಹೊಡಿತು ಚಿನಿಯರ ಪಂಚೆ ಅದೆಲ್ಲ ತಗೋತಾ ಇದ್ದೀವಿ ಫ್ರೆಂಡ್ಸ್. ಸಾಕಾಗೋಯ್ತು. ಟೈಮ್ ಬಂದು 5 ಗಂಟೆ ಆಗೋಯ್ತು. ಬಸ್ಸು ಕೂಡ ಇಲ್ಲ. ಯಾವುದಾದ್ರೂ ಆಟೋ ಬಾಡಿಗೆಗೆ ಮಾಡ್ಕೊಂಡು ಹೋಗಬೇಕು. ಇನ್ನೂ ಸೀರೆ ಬಿಲ್ಲಿಂಗ್ ಹಾಕ್ಸಿಲ್ಲ. ಅಲ್ಲಿ ಮೇಲ್ಗಡೆ ಬಿಲ್ ಮಾಡಿಸ್ಕೊಬಂದು ನೋಡೋಣ ಎಷ್ಟಾಗುತ್ತೆ ಅಮೌಂಟು ಅಂತ ಹೇಳಿ ಮನೆಗೆ ಕೊಡ್ತೀವಿ. ನಡಿ ಬ್ಯಾಗ್ ಒಳಗಡೆ ಐತೆ. ಅಲ್ಲಿ ಧರ್ಮಣ್ಣಂದು ಆಟೋ ಬತ್ತು. ಆಟೋದಲ್ಲಿ ಬಂದು ನೋಡಿ 1 2 3 4 ಬ್ಯಾಗ್. ಅಪ್ಪ ಫಸ್ಟ್ ಹೋಯ್ತಿದ್ದಂಗೆ ಒಂಚೂರ ನೀರು ಕುಡಿದ್ಬಿಟ್ಟು ಆಯ್ತಾ ಇಲ್ಲ. ಮಧ್ಯಾಹ್ನ 1:15 ಹೋಗಿದ್ದು. 1:15 ಏನೋ ಹೋಗಿ 6 ಗಂಟೆಗೆ ಮನೆಗೆ ಬರ್ತಾಯಿದ್ದೀವಿ ಫ್ರೆಂಡ್ಸ್. ಅಪ್ಪ ಈಗಲೇ ಹಿಂಗೆ ಮದುವೆನೂ ಬೇಡ, ಒಂದೇ ಸತಿ ಆಗೋದು. ಇನ್ನೇನು ವರ್ಷಕ್ಕೆ ಮದುವೆ ಮಾಡ್ತಾರೆ. ನೆನ್ನೆಂತೂ ಯಪ್ಪ ಮದುವೆನೇ ಬೇಡ. ಇದೊಂದು ಸತಿ ಆದ್ರೆ ಇನ್ನೇನು ಮಾಡೋಕ್ಕಲ್ಲಕತ್ ನೋಡಿ. ಚಿನ್ನು ಬಾ. ಅವ್ವ ಏನು ಮಾಡ್ತಿದ್ದವ? ಬಾ ಒಳಿಕೆ. ನಾನು ನಿನಗೆ ಹೇಳಿದೆ ಆಗಿತ್ತು. ನಾಳೆಗೆ ತತ್ತೀನಿ ಇನ್ನೇನು ಮಾಡೋಣ ನಾನು. ನಮ್ಮ ಅವ್ವ ಮಾತ್ರೆ ತರ ಕೇಳಿತ್ತು. ಸಣ್ಣ ಮಂಡಿ ನಾವು ಮಾತ್ರೆ ಮರ್ತ್ಕೊಂಡು ಹಂಗೆ ಬಂದು ಇನ್ನೇನು ಮಾಡೋಣ ಫ್ರೆಂಡ್ಸ್. ನಮ್ಮದು ಸೀರೆ ಕೃತು ಬಟ್ಟೆ ಹಾಕೊಳ್ಳೋ ಯಾವುದು ವೀಡಿಯೋ ಮಾಡಕ್ಕೆ ಬಿಡ್ತಾಯಿಲ್ಲ. ಕೃತು ಬಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವಳು ಡ್ರೆಸ್ ಬಂದರೆ ನಂಗೆ ಗೊತ್ತಿಲ್ಲ. ಕೃತು ಬಟ್ಟೆನೂ ತೋರಿಸ್ಬೇಡ ಅಂತ ಅವಳೆ ಮದುವೆ ದಿನ ನೋಡಲಿ ಅಂತವ. ನನ್ನ ಸೀರೆನೂ ತೋರ್ಸಕ್ಕೆ ಬಿಡ್ತಾಯಿಲ್ಲ. ಅಮ್ಮನ ಸೀರೆ ಯಾರ ಸೀರೆನೂ ತೋರಿಸ್ಬೇಡ, ಈಗಲೇ ಮದುವೆ ದಿನ ತೋರಿಸು ಅಂತ ಅವಳೆ. ನಾನು ಹಿಂಗೆ ಏನು ಹೇಳಿದೆ? ಏನು ತುಂಬ ಮಾಡ್ಕೊ ಅಂತ ಹೇಳಿದ್ ನಾನು. ಒಳಗಲೆ ಬಸಿ ತುಂಬಿಟ್ಟು ಬಂದೆ. ಇಲ್ಲಿ ಕೂತೊಳು ಹಿಡ್ಕೊಂಡು ಹಿಂಗೆ ಒಂದು ಬ್ಯಾಗ್ ಹಾಕಿ ಮಾಡ್ಕೊ ಹಲೆವೆಲ್ಲನೂ ಅಂತ ಹೇಳ್ತಾ ಇರೋದು ನಾನು ಹೊಸಿ ತಗೊಂಡೆ ಖಾಲಿ ಮಾಡಿ ಒಳಗೆ. ಹೆಂಗೆ ಖಾಲಿ ಮಾಡಿದೆ? ಅಲ್ಲಿ ಅಡ್ಕಿದಿ ತಗೊಂಡೋಗಿ ಅದೇ ಇಲ್ಲಿಂದ ತಗೊಂಡಾಗ ಅಲ್ಲಿಟ್ಟಿದೆ ಅಷ್ಟೇ ತಾನೆ. ಕತ್ರಿ ಬಿಡು ಹೋಗಿ ಕೂತ್ಬಿಟ್ಟಿ. ಇಷ್ಟಕ್ಕೆ ಸಾಕಾಗ್ಬಿಟ್ರೆ ಬರೀ ಬಟ್ಟೆ ತಂದಿದ್ಕೆ ಮಾಡ್ತಲೇ ಇಲ್ಲ ನೀವು. ಇನ್ನು ನಾ ಬಳೆ ಚಪ್ಪಲಿ ಎಲ್ಲನೂ ತಗೋಬೇಕು. ನಂಗೆ 10,000 ದುಡ್ಡು ಹಾಕಕ್ಕೆ ಹೇಳೋ ಅವಳಿಗೆ. ನಾನು ಸುಮ್ಮನಿರಲ್ಲ ಅವಳಿಗೆ. ನಿನಗಾಗಿಲ್ಲ ಅಂದ್ರೆ ನಾನೇನು ಮಾಡೋಣ? ನಾವಿನ್ನು ಬ್ಲೌಸ್ ಹೊಲಿಸ್ಕೋಬೇಕು. ನನ್ನ ಮಗಳಿಗೆ ಸೀರೆ ತಗೋಬೇಕು. ಅಲ್ಲಿ ಅವ್ರ ಮನೆ ಕೊಟ್ಟಿರೋ ಬಟ್ಟೆ ಕೊಟ್ಟು ಮಡಗಿದ್ದೀನಿ. ಅಲ್ಲಿ ತಗೊಂಡೋಗಿ ಹೊಲಿಗೆ ಕೊಡಿ ಪ್ಯಾಂಟ್ ಸೈಡ್ನ. ಯಾಕೆ ಹಿಂಗೆ ನುಲಿಚ್ಕೊತಾ ಇದೆಯಾ? ಬರವ ಬೀರ್ ಬಟ್ಟೆನ ಹಿಂಬಿಡ್ಸೋಣ ಚಂದ. ಇಲ್ಲಿ ಸೀರೆ ಮಾಡಕ್ಕೆ ಸೀರೆ ಇಡಕ್ಕೆ ಜಾಗ ಮಾಡೋಣ. ಇವಳ್ದೇನು ಹಿಡ್ಸೋದು ಬೇಡ ಅಲ್ವಾ? ಕರೆಕ್ಟ್ ಐತೆ. ರೇಷ್ಮೆ ಸೀರೆ ಇದೈತವೆ ಅಂತ ಬಾಕ್ಸ್ ಎಲ್ಲ ಇರಲಿ ಅಂತ. ಲೇ ಬೀರಲ್ಲಿ ಏನು ತರಬೇಕು ಹೇಳು? ಸ್ವೀಟ್ ತರ ಅಲ್ಲ, ಅದು ಸ್ವೀಟು. ಫ್ರಿಡ್ಜು ಅನ್ನಕ್ಕೆ ಕತ್ರಿಲಿ ಯಾರಿಗಾರು ಕೂದಿಯೇ ಇಡಮ್ಮ ಕೆಳಗೆ. ಅವು ಬರವ ಬೀರ್ ಬಟ್ಟೆ ಎಲ್ಲ ನೋಡೋಣ. ಈಗ ಇಷ್ಟು ಬಟ್ಟೆ ಚಿನ್ನು ಸೌತೆಕಾಯಿ ತಿನ್ಬಾ. ಮುಗಿಸು ಎಲ್ಲ ತಿಂದು. ಇಲ್ಲ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಕದ್ಬಾ. ನಾ ಮಡ್ಸಿಟ್ಟಿರವ ನೀನು ಕೊಡ್ಬಾ. ನಾನು ಜೋಡಿಸಿಡ್ತೀನಿ. ನಾನು ನಿಮಗೆ ಬಂದಿದ್ದೀವಿ ತಾನೇ, ನಾವೇ ಮನಿಕೊಂಡಿದ್ದೀವ. ಕೃತುನ್ ಫ್ರೆಂಡ್ಸ್ ಬಂದಿದ್ದಾರೆ. ಕೃತು ಸೌತೆಕಾಯಿ ಕಟ್ ಮಾಡಿಸ್ಕೊಂಡು ತಿಂತಾ ಇದ್ಲು. ಅವಳ ಡ್ರೆಸ್ ಕೂಡ ತೋರ್ಸಕ್ಕೆ ಬಿಟ್ಟಿಲ್ಲ ನನ್ನ ತಂಗಿ. ಓಯ್ ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ
ಎಲ್ಲೆಲ್ಲಿಟ್ಲು. ಇದು ಬೀರು ಖಾಲಿ ಮಾಡಿ ಹೋಗಿದ್ನಲ್ವಾ, ಈಗ ಜೋಡಿಸಿಲ್ಲ. ಇವಾಗ ನಾನು ನನ್ನ ತಂಗಿ ಸೇರ್ಕೊಂಡು ಜೋಡಿಸ್ಕೋಬೇಕು. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಇವೆಲ್ಲ ಒಂದೊಂದೇ ಸಲ, ಇದೊಂದು ಸಲ, ಇದೊಂದು ಸಲ, ಇದೊಂದು ಸಲ, ಇದೊಂದೇ ಸಲ, ಇದು ಒಂದೇ ಸಲ. ಇದಂತೂ ನನ್ನ ಕರ್ನೇರಲ್ಲಿ ಹಾಕಿರೋದು ಒಂದೇ ಸಲ, ಎಲ್ಲ ಒಂದೊಂದೇ ಸಲ. ಇದೊಂದು ಸಲ, ಇದಂತೂ ಹುಟ್ಟೇ ಇಲ್ಲ. ಇದು ಒಂದೇ ಸಲ. 6 ವರ್ಷ ಆಯಿತು, ಇನ್ನು 15 ದಿನ ಬಂದರೆ. ಇವೆಲ್ಲ 6 ವರ್ಷದಿಂದ ಒಂದೊಂದೇ ಸಲ ಹುಟ್ಟಿರೋದು. ಅವ ಹೋಗ್ರವನಿಗೆಲ್ಲವ, ಹೋಗಿ ನಾವು ಬಟ್ಟೆ ಜೋಡಿಸ್ಬೇಕು, ರೂಮಿಗೆ ಬರಬಾರ್ದು. ಹೋಗಿ ಆಟಾಡ್ಕೋಗಿ. ಕೀ ಎಲ್ಲಮ್ಮ, ಬೀರ್ ಕೀ ಯಾ ಕಡೆ ಫ್ರೆಂಡ್ಸ್. ಬೀರ್ ಕೀ ಹಾಳೋಗದೆ ಅಂದ್ಬಿಟ್ಟು ಈಗ ಹೊಸಿ ಹೆದರ್ಕೊಂಡಿದ್ದಿಲ್ಲ. ಬೀಗ ಹಾಕ್ಕೊಂಡು ಪರ್ಸ್ಗೆ ಹಾಕೊಂಡೋಗಿದ್ದೀನಿ ಬೀರ್ ಕೀಯ. ಇಲ್ಲೆಲ್ಲ ಹುಡುಗರು ಬೀರ್ ಕೀ ಎಲ್ಲಿ ಸಿಗ್ತದೆ? ದುಂಡು ನೋಡೋಕ್ಕಾಯ್ತಾ ಇಲ್ಲ, ನಾಯಿ ದುಂಡು. ಯಾಕೋ ನಾನು ನನ್ನ ತಂಗಿ ಹೊಂತವಿದ್ರೆ ಸರಿ ಬರಲ್ಲ ಫ್ರೆಂಡ್ಸ್. ನೆನ್ನೆಲ್ಲ ಜಗಳ ಆಯ್ತು ಲೈಟಾಗಿ. ನಮ್ಮವ್ವ ಒಳ್ಳೆಣ್ಣೆಯ ಅಡುಗೆ ಎಣ್ಣೆ ತಗೊಂಡೋಗ್ಬಿಟ್ಟು ಫ್ರಿಡ್ಜ್ಗೆ ಇಟ್ಟಿತ್ತು. ಅವತ್ತು ಒಬ್ಬಿಟ್ಟು ಬೇಯಿಸ್ತಾ ಇದ್ದೀವಿ. ನಾನು ಅರ್ಧ ಲೀಟ್ರದ್ದು ಎಣ್ಣೆ ಓಪನ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ತಿಂಡಿಗೆ ಹಾಕ್ಬಿಟ್ಟು. ಒಬ್ಬಿಟ್ಟು ಬೇಯಿಸೋಕ್ಕೆ ಎಣ್ಣೆ ಎಲ್ಲ ಅರ್ಧ kg ಎಣ್ಣೆ ಓಪನ್ ಮಾಡಿ ಬಿಟ್ಟುವಿಲ್ಲ. ಯಾಕೆ ಬಾದ ತೊಳೆಯಕ್ಕೆ ಹಾಕಿದ್ವಲ್ಲ ಎಣ್ಣೆ ಬಾಟ್ಲ. ನಂದು ಇದು ನನಗೆ ಇದು ಅದು ನನಗೆ ಅಂದ್ಬಿಟ್ಟು ಎಲ್ಲ ಹುಡುಕ್ತೀನಿ, ಎಣ್ಣೆ ಇಲ್ಲ. ನನಗೆ ತಲೆ ಕೆಟ್ಟೋದಂಗೆ ಆಯ್ತದೆ. ತಿಂಡಿ ಅದು ಇಷ್ಟು ಹಾಕೊಂಡಿದ್ದೀನಿ ತಿಂಡಿಗೆ. ಇನ್ನೂ ಅರ್ಧ ಲೀಟ್ರಲ್ಲಿ ಎಷ್ಟು ಹಾಕಿಲ್ಲ ತಿಂಡಿಗೆ. ಅರ್ಧ ಲೀಟ್ರ್ ಎಣ್ಣೆ ಇರೋ ತಿಂಡಿ ಮನೆಯೆಲ್ಲ ಹುಡುಕ್ಬಿಟ್ಟು ಲಾಸ್ಟಲ್ಲಿ ಫ್ರಿಡ್ಜೇ ನಂಗೆ ಗೊತ್ತಾಗಲಿಲ್ಲ. ಇನ್ಯಾರು ಇಡ್ತಾರೆ ಫ್ರಿಡ್ಜ್ಗೆ? ಯಾರು ಎಣ್ಣೆ ಇಡ್ತಾರೆ? ನಮ್ಮ ಅವ್ವನೇ ಇಟ್ಟದೆ. ಅವ ನೀನೇ ಕನವ ಇಟ್ಟಿರೋದು ಅಂದರೆ ಗೊತ್ತಾಗಲಿಲ್ಲ ಕನವ ನನಗೆ ಅಂತದೆ. ಅವತ್ತು ಮೊನ್ನೆ ಹೋಗೋದೆ ಬೇರೆಯವ್ರ ಮನೆ ಬಟ್ಟೆ ತಂದದೆ. ಕೆಲಸ ಎಲ್ಲ ನಮ್ಮ ಅವ್ವನೇ ಮಾಡೋದು. ಈಗ ಕಮನ್ ಬೇಬಿ, ಬೇಗ ಕೆಲಸ ಮಾಡೋಣ ಬೇಬಿ. ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್, ನನ್ನ ತಂಗಿ ಏನೂ ತೋರ್ಸೋಕೆ ಬಿಡ್ತಾ ಇಲ್ಲ. ಆ್ಯಂಡ್ ನಾವು ತೊಗೊಂಡಿದ್ದೆಲ್ಲ ಸ್ವಲ್ಪ ನಮ್ಮ ರೇಂಜು ಕಡಿಮೆ ಕಾಸ್ಟಲ್ಲೇ ತೊಗೊಂಡು. ಆ್ಯಂಡ್ ಯಾಕಂದರೆ ನಮಗೆ ಸುತ್ತಕ್ಕಾಗಲ್ಲ ಅಲ್ಲಿ ಇಲ್ಲಿ ಅಂತ ಹೇಳಿ. ನಂಗಂತೂ ಡ್ಯೂಟಿ ಇದೆ, ಹಾಗಾಗಿ ಇರೋದ್ರಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಕಡಿಮೆ ಕಾಸ್ಟಲ್ಲಿ ತೊಗೊಂಡಿದ್ದೀವಿ. ನೋಡೋಣ ಔಟ್ಫಿಟ್ಟು ಅಂದರೆ ಬ್ಲೌಸ್ ಎಲ್ಲ ಹೊಲಿಸಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಬರಮ್ಮ ಇವಾಗ ಕೆಲಸ ಮಾಡ್ತೀವಿ ನಾವು. ಚಿಕನ್ ಗೊಜ್ಜಿದೆ, ಏನೂ ಮಾಡಲ್ಲ, ಅನ್ನ ಮಾಡ್ತೀವಿ. ಅದು ಯಾರೋ ಬಂದರು, ಅದಕ್ಕೆ ಅಮ್ಮ ಟೀ ಇರ್ತೈತೆ. ಯಾಕೆ ನಮ್ಮ ಅಪ್ಪಾಜಿ ಬೈತಾಳೆ ಗೈಸ್ ನೋಡಿ. ಇವಳು ಒಳ್ಳೆ ಮಗಳ, ಇವಳು ಕೆಟ್ಟ ಮಗಳು. 8 ಗಂಟೆಲೂ ಬಂದು ಎಲ್ಲರಿಗೂ ಟೀ ಇಟ್ಕೊಡ್ತಾರೆ. ಸುಮ್ಮನಿರಮ್ಮ, ಆಯಿತು ಬಾರಮ್ಮ. ನಾನು ಇದು ಇನ್ನೊಂದು ಲೈಟರ್. ಹಾಂ ಏನಮ್ಮ? ಇನ್ನೊಂದು ಲೈಟರ್ ಅದೇ ಅದಿಲ್ಲ, ಎಲ್ಲ ಜೋಡಿಸಿರವೇ. ಏನಾಯ್ತದೆ? ತಲೆ ಕೆಟ್ಟೋಯ್ತೈತೆ. ಇಷ್ಟೊಂದು ಸೀರೆ ಮಾಡಿ ಮನೆ ಬಿಟ್ಟು ನನ್ನ ಮಗ್ಳಿಗೆ ಬೇಡವಾ ಅಂತಾಳೆ. ಏನು ಇವಳು ಮಗಳು ವಯಸ್ಸು ಬಂದ್ಬಿಟ್ಟವಳೆ. ಇನ್ನೊಂದು 2 ವರ್ಷ ಆದ್ರೆ ಹಿಡ್ಸೋದೇ ಇಲ್ಲ. ಈಗ ಈ ಚೆನ್ನಾಗಿರೋ ಸೀರೆಗಳ ಬ್ಲೌಸ್ ಹೊಲ್ಸಿದ್ದೀನಿ. ಇದರಲ್ಲಿ ಲಂಗ ಹೊಲ್ಸೋಣ ನಾನು. ಹೊಲ್ಸು ಏನಾಯ್ತದೆ? ಬ್ಲೌಸ್ ಏನು ಮಾಡೋಣ? 1,500 ರೂಪಾಯಿ ಸೀರೆ ಕೊಟ್ಬಿಟ್ಟು ಹರ್ಸಕ್ ನೀನು ಬೇಜಾರಾಗಲ್ಲ. ಹುಟ್ಟಿರೋ ಹೊರ್ಸಕ್ ನಿನಗೆ ಬೇಜಾರಾಯ್ತದೆ. ನೀನು ನನ್ನ ಮಗಳು ಕೊಡ್ಲೇ ಬೇಡ ದುಡ್ಡು, ನಾನೇ ಹೊಲಿಸ್ಕೊಡ್ತೀನಿ. ಯಾರು ಕೊಡ್ತೀನಿ ಅಂತ ಹೇಳಿರತ್ತ? ಇಷ್ಟಯಾ? ನಾನು ಮೂಗ್ಬಟ್ಟು ಕೊಟ್ಟೆ ಬಿಟ್ಟನೆ. ನಾನು ಮೂಗ್ಬಟ್ಟ ಅಯ್ಯೋ ಇವೇನು ಮೂಗ್ಬಟ್ಟು ಕೊಟ್ಟಿದ್ದೀನಿ. ನನ್ನ ಮಗಳಿಗೆ 1,500 ಸೀರೆ ಕೊಡ್ಸಕ್ಕೆ ಹಿಂದೆ ಮುಂದೆ ನೋಡ್ತೀಯ. ಮನೇನೆ ಬಿಟ್ಕೊಟ್ಟಿದ್ದೀನಿ ತಗೋ. ಏನು ಈಗ ತೆಗ್ದಿಡ್ತೆ ನಾನು ಹೋಗ್ಲ ವಾಪಸ್ಸು. ತಲೆ ಬೇಕಿಟ್ಕೊಬೇಡ. ರೇಷ್ಮೆ ಸೀರೆ ಗಲೀಜಾಯ್ತವೆ ಆದ್ರೂ ನೀನು ಗಲೀಜ್ ನೀಟಿಲ್ಲ ನೋಡಿ ಫ್ರೆಂಡ್ಸ್. ಹೆಂಗೆಲ್ಲ ಮಾತಾಡ್ತಾಳೆ. ನನ್ನ ಮಗಳಿಗೆ 5,000 ದುಡ್ಡು ಹಾಕವ ಸಾಕು, ಏನು ಜಾಸ್ತಿ ಏನು ಬೇಡ. 5,000 ನಿನಗೆ ಅಮ್ಮಂಗೆ ಕಾಸ್ಟ್ಲಿ ಸೀರೆ. ನಾನು ಮದುವೆ ಹುಡುಗಿ. ನಿನಗೇನು ಮಾಡೋಕ್ಕೆ? ಕಂಡ್ರ ಮನೆಗೆ ಹೋಗೋಳು ನೀನು. ಕಡಿಮೆದನ್ನೇ ಹಾಕೊಂಡೋಗು. ಪರ್ಮನೆಂಟ್ ಆಗಿರೋರು ಮಾತ್ರ ಕಾಸ್ಟ್ಲಿ ಹಾಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಇಡಿಯಟ್. ಇದು ನಾಮದ ಕಲರ್ ಅರ್ಶಿನ ನಾನು ಸೀಮಂತೂ ಕೊಟ್ಟಿದ್ರಲ್ಲವ, ಅದೊಂದೇ ಸತಿ ಹಾಕಿರೋದು. ಇದನ್ನೇ ಹೊಲ್ಸ್ಬಿಟ್ಟು ನನ್ನ ಮಗ ಇಡು. ಓಕೆ ಬಾಗುರು ಬೇಗ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ನಿನ್ನ ಕರ್ಸಿರೋದು. ಕೊಡು. ನೀನೇನು ಮಾಡ್ತೀಯಾ? ನಾನು ನಿನ್ನ ಜೊತೆ ಶಾಪಿಂಗ್ ಬಂದಿಲ್ವಾ? ನಿನ್ ಜೊತೆ ಇದ್ರೆ ನನ್ಗೆ ಆಗದೇ ಇಲ್ಲ. ಅದಕ್ಕೆ ಅಪರೂಪಕ್ಕೆ ಹೋಗು. ದೊಡ್ಡಮ್ಮ ಹೇಳಿ ಸರಿನೇ. ಏನಂತ? ಇಬ್ರು ಅಂತ ಬಿಟ್ರೆ ಕಚ್ಚಾಡೋಯ್ತೀರಾ ನಾಯಿಗಳ ತರ ಅಂತ. ನಿನ್ ಜೊತೆ ಇದ್ರಂತೂ ನನ್ಗೆ ಇನ್ನ BP ರೇಗಾಡ್ತದೆ. ಅದಕ್ಕೆ ನಮ್ಮ ಅಮ್ಮ ಹಂಗಾಗಿರೋದು. ನಿನ್ ಜೊತೆ ನಮ್ಮ ಅಪ್ಪ ಜೊತೆ ಇದು ನೀ ಕರ್ಕೊಂಡೋಣ ನಿಮ್ಮ ಅಮ್ಮನ. ಇದ್ಯಾವ್ದು? ತಮಾಷೆಗೂ ಮಾತಾಡಂಗಿಲ್ಲ ನಮ್ಮ. ನೀ ರೇಷ್ಮೆ ಸೀರೆ ಕಣ್ಣೆ.
ಏನು ಬೇಕೇನೇನು ಬರ್ತಡೆಗೆ ಕಾಸ್ಟ್ ಕೊಡು. ನಂದು ಜೂನ್ 30ಕ್ಕೆ ಬರ್ತಡೆ. ನೀನು ಡೈಮಂಡ್ ಗೈಸ್ ಅದಕ್ಕೆ ನಾನು ಅವಳಿಗೆ ಡೈಮಂಡ್ ಮೂವ್ಬಟ್ ಕೊಟ್ಟಿದ್ದೀನಿ ಅಲ್ವಾ 26,000 ರೂಪಾಯಿ. ಅವಳು ನನ್ನ ಮೂವ್ಬಟ್ ಹೋಗ್ತೀನಿ, ನಾನು ಮೂವ್ಬಟ್ ಯೂಸ್ ಮಾಡಿ. ಅಲ್ಲ ಅವಳು ಕಾಸ್ಟ್ಲಿ ಏನಾದ್ರು ಕೊಡ್ಲಿ. ನನ್ನ ತಂಗಿ ಮೇಲೆ ಲವ್ವೇ ಇಲ್ಲ ಅಲ್ಲ, ರಿಟರ್ನ್ ಗಿಫ್ಟ್ ಬರುತ್ತೆ ಅಂತ ಈ ತರ ನೋಡಿ ಎಲ್ಲ ಮದ್ವೆಗೆ ಮುಯ್ ಹಾಕ್ತಾರಲ್ಲ ಹಂಗೆ ನೀನು ಬಾಯಿ ಬಿಟ್ಟು ಕೇಳ್ತಾವಳೆ. ಇವಳಿಗೆ ಯಾರು ತಗೊಡ್ತಾರೆ ಹೇಳು? ನಂಗೆ ಬಾಯಿ ಬಿಟ್ಟು ಕೇಳ್ತಾವಳೆ. ನೀನೇ ತಗೊಡ್ಬೇಕು. ಇನ್ನು ಅಪ್ಪಾಜಿ ಅಮ್ಮ ನೀನ್ ಕೆಲ್ಸಕ್ಕೆ ಹೋಯ್ತಾ ಇದೀಯಾ? ನಾನ್ ಕೆಲ್ಸ ಬಿಟ್ಟು ಮನೇಲಿ ಇದ್ದೀನಿ. ಎಲ್ಲ ದುಡ್ಡು ಖಾಲಿ ಆಯ್ತು. ನಿಂಗೆ ನಾನೀಗ ಡಿಪೆಂಡ್ ಆಗ್ಬೇಕು, ನಿಮ್ಮ ಹತ್ರನೇ ಬೇಡಬೇಕು. ಇನ್ನೊಂದ್ ವಾರ ಅಷ್ಟೇ ನಂತ ದುಡ್ಡು ಇರ್ತದೆ. ಯಾವಾಗ ಹಾಕೊಳ್ಳೋದು ಚಂದ? ನಾನು ಕೊಡು ಬೇಡ ಅಂದ್ರೆ ನಂತ ಹೆಂಗು ಸೀರೆ ಇಲ್ವಲ್ಲ ಮಡಿಕೋತೀನಿ. ಅಲ್ಲ ನಾನು ಏನ್ ಕೊಡಿಸ್ಲಿ? ಏನಿಲ್ಲ, ಒಂದು ಚೆನ್ನಾಗಿರೋದು ಒಂದು ಸೀರೆ ಕೊಡಿಸ್ಲಿ. ಬೇಡ, ನಂಗೆ ಸೀರೆನೇ ಬೇಡ ಅಂತ ಹೇಳ್ತಾ ಇದೀನಿ. ಸೀರೆ ಕೊಡಿಸ್ತಾಳ. ನೀನೇನ್ ಕೊಡಿಸ್ಲಿ? ಟೈಮ್ ಅದೇ ಜೂನ್ 30ಕ್ಕೆ ಕೊಡ್ಸು. ಏನು ಡೈಮಂಡ್ ಗೋಲ್ಡ್ ಎನಿ ಪ್ಲಾಟಿನಮ್. ಸಿಲ್ವರ್ ಬೇಡ, ಸಿಲ್ವರ್ ಕಡಿಮೆ ಆಗುತ್ತೆ. ಆಯ್ತು, ಸಿಲ್ವರ್ನೇ ಕೊಡಿಸ್ತೀನಿ. ಬ್ರಾಸ್ಲೆಟ್ ಕೊಡಿಸ್ತೀನಿ ಅಂತ ಹೇಳ್ತಿರೋದು. ನನ್ನ ಇಷ್ಟ, ನಾನು ಕೇಳ್ಬಿಟ್ಟು ಕೊಡಿಸ್ತೀನಿ. ಮರ್ಯಾದಿಲ್ಲ ನಿನಗೆ? ಕೇಳ್ತಿದ್ಯಲ್ಲ, ನಿನಗೆ ಮರ್ಯಾದಿ ಅದ? ಡೈಮಂಡ್ ಮೂವ್ಬಟ್ ಕೊಡ್ಸಕ್ಕ ಡೈಮಂಡ್ ನೀನು ಹೇಳ್ದೆ ಸ್ವಾಗತ ಅವ್ರು ಇದ್ದಾಗ ಹೇಳ್ದೆ ಗೆಸ್ ಮಾಡು ಅಂತ. ನೀನ್ ಕರೆಕ್ಟ್ ಆಗಿ ಗೆಸ್ ಮಾಡ್ದೆ. ನನ್ಗೇನೇನು ಆಸೆ ಐತೆ ಅದನ್ನ ಹೇಳ್ದೆ, ನೀನ್ ಗೆಸ್ ಮಾಡ್ದೆ. ನೀನ್ ಹಂಗೆ ಕೊಟ್ಟಿದ್ರೆ ನಂಗೆ ಇನ್ನೂ ಸರ್ಪ್ರೈಸ್ ಆಯ್ತಿತ್ತು. ಈಗ ಮರ್ಯಾದಿಂದವ ನನಗೆ ಕೊಡು, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಪುಸ್ತಕ ಕೊಡ್ತೀಯ? ಅಕ್ಕ ಇರೋಳೊಬ್ಳು ಅಕ್ಕ ಏನು 10 ಚೆನ್ನಾಗ್ತೀರ ಅವ್ರ ನಿಂಗೆ? ಅಲ್ಲ, ನಾನು ಕೆಲ್ಸಕ್ಕೆ ಹೋಯ್ತಾ ಇರೋದಿಲ್ಲ, ನಾನು ಏನ್ ಕೊಡ್ಲಿ ಗುರುಗಳಿಗೆ? ನಿನ್ ರಿಂಗ್ ಅದಲ್ಲ, ಅದನ್ನೇ ಗಿಫ್ಟ್ ಮಾಡು. ಬಂದ್ಬಿಡು, ನಾನು ಇಷ್ಟಪಟ್ಟು ಮಾಡಿಸ್. ನೋಡಿ ಗೈಸ್, ಎಲ್ಲ ಇಷ್ಟೇ. ಮದ್ವೆ ಆಗ ಗಂಟ ಒಂಥರ, ಮದ್ವೆ ಆದ್ಮೇಲೆ ನೀನು ಮದ್ವೆನೇ ಈಗಲೇ ಕೊಡಕಲ್ಲ ಅಂತಾಳೆ. ಮದ್ವೆ ಆದ್ರೆ ಹೇಳಿವೆ ಒಂದೇನೋ ಮದ್ವೆ ಆದ್ಮೇಲೆ ಏನೋ ಕೊಡಕಲ್ಲ ತಿಳಿವೆ. ಬಟ್ ಬೇಡ, ಬ್ಲಾಗ್ ಅಲ್ಲಿ ಇದೀವಿ, ಸೊ ಜನ ತಪ್ಪು ತಿಳ್ಕೊತಾರೆ. ಆಫ್ ಮಾಡದ್ಮೇಲೆ ಹೇಳ್ತೀನಿ. ಆಫ್ ಮಾಡದ್ಮೇಲೆ ಯಾರು ಹೇಳ್ತಿ? ಆಫ್ ಮಾಡ್ಬೇಕಾದ್ರೆ ಈ ವ್ಲಾಗ್ ನೋಡಕ್ ಹೇಳ್ತೀನಿ ಇರು. ಯಾರಿಗೆ? ಸ್ವಾಗತ್ ಗೌಡ. ನಾನು ಕೆಲ್ಸಕ್ಕೆ ಹೋಯ್ತಿದ್ರೆ ಕೊಡಿಸ್ತೀನಿ ಕಣೆ, ಪಕ್ಕ. ನಾನು ಕೆಲ್ಸಕ್ಕೆ ಹೋಯ್ತಾ ಇರಲ್ಲ, ನಾನು ಇನ್ನೂ ಶಿಫ್ಟೇ ಆಗಿರಲ್ಲ, ಇಲ್ಲೇ ಇರ್ತೀನಿ, ಇಲ್ಲೇ ಬಿದ್ದಿರ್ತೀನಿ. ಸಾಲ ಮಾಡು. ಸಾಲ ಯಾರು ಕೊಡ್ತಾರೆ? ನಿನ್ ಫ್ರೆಂಡ್ಗಳು. ಕೆಲಸ ಮಾಡ್ತೆ, ಕೆಲ್ಸಕ್ಕೆ ಹೋಯ್ತಿದ್ರೆ ಮಾತ್ರ ಒಂದು ನಂಬಿಕೆ ಮೇಲೆ ಸಾಲ ಕೊಡ್ತಾನೆ, ಮನೇಲಿದ್ರೆ ಕೊಡಲ್ಲ. ಗೋಲ್ಡ್ ಇಲ್ವಾ? ಚಿನ್ನ ಅಡ ಇಡು. ಇವಳು ಯಾಕೆ ಈ ತರ ಬೀದಿ ತರ ಮಾತಾಡ್ತಾಳೆ? ಚಿನ್ನ ಅಡ ಇಟ್ಬಿಟ್ಟು ಅಕ್ಕಂಗೆ ಚಿನ್ನ ಮಾಡಿಸ್ಕೊಡು. ಆಗ ನಾನು ಸ್ಟೇಟಸ್ ಹಾಕೋತೀನಿ, ಮೈ ಸಿಸ್ಟರ್ ಸ್ಟೇಟ್ ಗೋಲ್ಡ್. ಆಯ್ತು ಬಿಡು, ಬೆಳ್ಳಿಲಿ ಇದ್ ಮಾಡಿಸ್ಕೊಡ್ತೀನಿ ನೆಕ್ಲೆಸ್. ಇಲ್ಲ 10 ಗ್ರಾಮ್ಸ್ ಮಂಗಲ್ಯ ಚೈನ್, ಶಾರ್ಟ್ ಮಂಗಲ್ಯ. ನಾನು ಕಳ್ಸಿದ್ನೆಲ್ಲ ತರಬೇಕಾ? ಕರಿಮಣಿದ್ ಬೇಕಾ? ಚಿನ್ನದ್ ಬೇಕು, ನಾಟ್ ಸಿಲ್ವರ್. ನೀನ್ ಇಲ್ಲಿಲ್ಲ ಹೋಗಲೇ. ಬೆಳ್ಳಿದ್ ಬೇಕಾ ಹೇಳೇ ಮಾಡಿಸ್ಕೊಡ್ತೀನಿ. ಅಣ್ಣ ಮಾಡ್ತವನೆ. 5,000 ರೂಪಾಯಿ ಮುಗ್ದೋಯ್ತದೆ. 5,000 ರೂಪಾಯಿ ನಾನು ಕುಡಿದ್ಯಾ? ಇಲ್ಲ, ನಮ್ಗೆ ಅವ್ರು ಯಾವ ತರ ಗಿಫ್ಟ್ ಕೊಡ್ತಾರೆ, ನಾವು ಅವ್ರಿಗೆ ಆ ತರ ಗಿಫ್ಟ್ ಕೊಡ್ಬೇಕು. ರಿಟರ್ನ್ ಗಿಫ್ಟ್ ಗೊತ್ತಾ? ಅದು ಸಂಸ್ಕಾರ. ನೀನು ಕೇಳ್ತಾ ಇದೆಯಲ್ಲ, ನೀನು ಮನ ಮರೆಯೋದಿಲ್ಲ, ಅದೇ ಸಂಸ್ಕಾರ. ನಾನೇನ್ ಬೇರೆ ಇರ್ತವೆ ಕೇಳ್ತಾ ಇದೀನಿ, ನನ್ನ ತಂಗಿ ಕೇಳ್ತಾ ಇದೀನಿ, ನಂಗೇನು ನಾಚಿಕೆ? ಅದಕ್ಕೆ ಸಂಸ್ಕಾರ ಇಲ್ಲ. ಹಂಗೆ ಅನ್ಕೊ. ನಾನು ನಿನ್ನ ಮದ್ವೆಗೆ ಏನೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀನಿ. ನೀನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ ನನ್ನ. ಅಲ್ಲ ಕಣ್ಣೆ ಫ್ರೆಂಡ್ಸ್, ಇನ್ನೂ ಇವಳಿಗೆ ಇನ್ನೂ ಒಂದು ಗಿಫ್ಟ್ ಇದೆ. ಬೇಡ, ನನ್ಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟೈತೆ. ಇನ್ನೂ ಒಂದು ಗೋಲ್ಡ್ ಗಿಫ್ಟ್ ಮಾಡತ್ತಾ ಇದೀನಿ ನಾನು ಮದ್ವೆಗೆ. ಅದು ಕೈಗೆ ಬಂದ್ಮೇಲೆ ಹೇಳ್ತೀನಿ, ಈಗಲೇ ಹೇಳಿದ್ರೆ ಸರಿ ಬರಲ್ಲ. ಬರ್ತ್ಡೇಗೆ ಡೈಮಂಡ್ ಗಿಫ್ಟ್ ಮಾಡಿದೀನಿ. ಇವಳು ನನ್ಗೆ ಏನಾದ್ರು ಅದ್ರ ಒಂದು 0.5% ಗಿಫ್ಟ್ ಮಾಡೋದು ಬೇಡವಾ? ನಾನು ಕಷ್ಟಕ್ಕೆ ಮುಂದೆ ಸಹಾಯ ಮಾಡ್ತೀನಿ. ದೇವರು ಈ ಕೊಟ್ರ ಕಷ್ಟ ತಿಂತೀನಿ, ಏನು ಕಷ್ಟ ಕೊಡ್ತಾನೆ ಬೇಡ ಚಂದ. ಇನ್ನು ಏನು ಕೊಟ್ಟರು ಅರ್ಗಿಸ್ಕೊಬಿಡ್ತೀನಿ ನಾನು, ಅಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿದ್ದೆ. ಕಲ್ಗುದ್ದಿ ನೀರು ಬಗಿತೀಯ. ಕಲ್ಗುದ್ದಿ ಅಲ್ಲ, ಮಣ್ಣು ಮಣ್ಣು ನೀರು ಬರಕ್ಕವ. ನಾನು ಹೊಸ ಅವ ಬಾಯಿ ಎದ್ದು ಹಾಕ್ಬಿಟ್ಟು ಗೈಸ್ ನೋಡಿ, ನಾನು ಏನಾರು ಮಾತಾಡ್ತಾ ಇರ್ತೀನಿ. ಇವಳು ಸಂಜೆ ವಿಡಿಯೋ ಮಾಡ್ಕೊಂಡು ಕೂತ್ಕೊತಾಳೆ. ಬರವೆ ಬಟ್ಟೆ ನಾನು ಕೊಡುವ. ಇಲ್ಲಿಂದ ನೋಡಿ, ಇಲ್ಲೇ ಬಟ್ಟೆಗಳವೆ, ಇಲ್ಲೇ ಅವಳವಳೆ. ಆದ್ರೆ ನನ್ನ ಕೈಲಿ ಕೆಲಸ ಮಾಡಿಸ್ಬೇಕು ನೋಡಿ. ಇಲ್ಲೇ ಬಟ್ಟೆ, ಇಲ್ಲೇ ಅವಳು ನಾನು ಒಂದೇ ವೆಯ್ಟ್ ಇದ್ದೀವಿ, ಆದ್ರೆ ನಾನು ದಪ್ಪ ಕಾಣ್ತೀನಿ. ಏಯ್ ಬಾಯ್ ಮುಚ್ಚು, ನಾನು ಅಷ್ಟೇ ಕಂತಿರೋದು. ಬಾಯ್ ಮಾಡಾಯ್ತು. ಬಾಯ್ ಗೈಸ್, ನಾವು ಆಮೇಲೆ ಸಿಗ್ತೀವಿ. ಮಾಡಿಸಿದ್ದೀನಿ ಮತ್ತೆ. ಅಯ್ಯೋ, ನನಗಂತೂ ಅಲೆಯ ನಮ್ಮ ಚಾಂದು ಹೇಳ್ದಂಗೆ ಬೀರಲ್ಲೇ ವ್ಲಾಗ್ಗಳು ಮಾಡ್ದಂಗೆ ಆಯ್ತು. ಈಗ ಇಲ್ಲಿ ಕೃತದ ಹೊಸ ಫ್ರ್ಯಾಕು, ಅಲ್ಲಿ ಹೊಸ ಸೀರೆಗಳು ಹೊಲಿಯ ಕೊಡೋದು, ಇಲ್ಲಿ ಕೃತದ ಹೊಸ ಡ್ರೆಸ್ಸು, ಇಲ್ಲೊಂದು ಸ್ವಲ್ಪ, ಇಲ್ಲಿ ಸೀರೆಗಳು, ಇಲ್ಲಿ ನನ್ನ ಡ್ರೆಸ್ಸು.
ಇನ್ನು ಬಟ್ಟೆ ತೊಗೊಂಡ್ರೆ ಇಡೋಕ್ಕೆ ಜಾಗನೇ ಇಲ್ಲ, ಅಲ್ಲಿ ಲೆಗ್ಗಿನ್ಸ್ಗಳು ಇಡೋಕ್ಕೆ ಜಾಗನೇ ಇಲ್ಲ, ಇನ್ನು ಬಟ್ಟೆನೇ ತೊಗೊಳಂಗಿಲ್ಲ. ಕೃತದ್ದು ಡೈಲಿ ವೇರು ಫ್ರಾಕ್ಗಳನ್ನೂ ಕೂಡ ಇಲ್ಲಿ ಬೀರ್ಗಿಟ್ಟಿದೆ, ಅವೆಲ್ಲನೂ ಎತ್ತಾಕಿದ್ದೀನಿ. ಇವಾಗ ಅಲ್ಲಿಗೆ ಇಡಬೇಕು ಕೃತಂದು. ನಾವು ಹೊಟ್ಟೆ ಸಿತೈತೆ, ಊಟ ಮಾಡಬೇಕು. ಗಂಟೆ ನನ್ನ ತಂಗಿ ಮಲ್ಕೊಳ್ಳು. ನಮ್ಮಮ್ಮ ಪಾಪನಲ್ಲಿ ಮಲಗ್ಸೋಣ, ನಿನ್ನ ಜೊತೆ ಮಲ್ಕೊ ಅಂದೆ. ಹಾಸಿಗೆ ಹಾಸ್ಬಿಟ್ಟು ಪಾಪನ ಮಲಗ್ಸೋದೆ. ಇವಾಗ 10 ಗಂಟೆ 5 ನಿಮಿಷದಲ್ಲಿ ಏನು ಹುಡುಕ್ತಾವ್ರು ನೋಡಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಬ್ಬರು. ನಮ್ಮನೆ ಪಿಂಕಿ ಕಾಣ್ತಾ ಇಲ್ಲ ಅಂತೇಳಿ ಹುಡುಕ್ತಾವ್ರೆ. ಅದೆಲ್ಲ ಐತೋ ಗೊತ್ತಿಲ್ಲ. ಬೆಕ್ಕು ಕಾಣ್ತಾ ಇಲ್ಲ ಫ್ರೆಂಡ್ಸ್. ನಾವು ಬಟ್ಟೆ ತಂದು ಅಂದ್ಬಿಟ್ಟು ಅದು ಬಟ್ಟೆ ಏನು ಜಾಸ್ತಿ ಅದು ನೋಡಿಲ್ಲ. ನಾನು ಚಾಂದು ರೂಮಿಗೆ ಸೇರಿಕೊಂಡ್ವಾ ಬಟ್ಟೆ ಎಲ್ಲನೂ ಮಡ್ಸೋಕ್ಕೆ ಅಂತ. ಅಮ್ಮ ಅಡುಗೆ ಮನೇಲಿ ಅನ್ನ ಮುದ್ದೆ ಮಾಡ್ತಾ, ನಮ್ಮ ಅವ್ವ ಯಾಕೋ ಆಯ್ತಾ ಇಲ್ಲ ಅಂತ ಅಳ್ತೈತೆ. ಪಿಂಕಿ ಈಗ ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಈಗ ಪಿಂಕಿ ಎಲ್ಲ ಅಂದರೆ ಪಿಂಕಿ ಇಲ್ಲ. ಈಗ ಪಿಂಕಿ ಹುಡುಕ್ತಾವ್ರೆ, ಎಲ್ಲೋಳೋ ಪಿಂಕಿ. ನಮ್ಮ ಅವ್ವನೂ ಮನೆಗೆ ಕೊಂಡೈತೆ. ಪಿಂಕಿ ಪಿಂಕಿನೂ ಇಲ್ಲ, ಮಂಕಿನೂ ಇಲ್ಲ. ಇದ್ದಿದ್ರೆ ಸೌಂಡ್ ಮಾಡಿರೋಳು. ಮನೆಗೆ ಬಂದಾಗ ಇತ್ತಲ್ವಾ? ಇಲ್ವಾ ಇವಾಗ? ಹಾಂ, ನಾವು ಬಂದಾಗ ಇತ್ತಿಲ್ವ ಅದು? ಹಾಂ, ನಾವು ಬಂದಾಗ ಬಂದಿಲ್ಲ ಅಲ್ವ ಅದು? ನೋಡೋಣ ಬಿಡು, ಎಲ್ಲರೂ ಇದ್ರೆ ಬೆಳಗ್ಗೆ ಬರ್ತದೆ. ಇನ್ನಂತ ಏನಾರು ಇಲ್ಲೇ ಇಲ್ವಮ್ಮ? ಯಾರಿಗೆ ಏನು ಮಾಡೋದು? ಇಲ್ಲೇ ಅದೇ ಕರಪಾಜಿ. ಒಂದ್ಸತಿ ನನ್ನ ಮಗ ಕಳ್ದೊಯ್ತಾಳೆ, ಒಂದ್ಸತಿ ಪಿಂಕಿ ಕಳ್ದೊಯ್ತಾಳೆ. ಸುಂದಿರಾಮ ನಾನು ಪಿಂಕಿ ಅಂತ ಕೂಗಿದ್ನಲ್ಲ, ಅದಕ್ಕೆ ಅದು ಬಂದಿರೋದು. ಮಲಗಿದ್ದೇನೆ. ಬಾ ಪಿಂಕಿ, ಬಾ ನಾ ಊಟ ಮಾಡಿ. ಬಾ ನೋಡಿ, ಮತ್ತೆ ಆಚೆಗೆ ಹೋಯ್ತಾ ಅದಲ್ಲ ಬಡ್ಡಿದು. ಬಾ ಪಿಂಕಿ. ನೀನೀಗ ಕಬಾಬ್ ಆಗಿದೆಯಾ ಯಾವುದೋ ನಾಯಿಗೆ ಅನ್ಕೊಂಡಿದ್ದು. ಪಿಂಕಿ ಬಾ ನಾ ಊಟ ಮಾಡು. ನಾನು ಎದ್ದು ಬಂದೆ, ಮಲಗಿದ್ದವಳು ರೂಮಲ್ಲಿ. ಬಾ ಪಿಂಕಿ, ಬಾ ನಾ ಊಟ ಮಾಡು. ಅನ್ನ ಊಟ ಮಾಡ್ಬಿಟ್ಟು ಕೊಟ್ಕೆಲ್ ಮನಿಕೊ ನೋಡಿ. ಅಮ್ಮ ಅದ್ರೊಳಗೆ ಅನ್ನದ ಬಟ್ಟೊಳಗೆ ಮುಳೆ ಹಾಕ್ತಾರ? ನಾನೀಗ ಅಪ್ಪಾಜಿ ಹೇಳಿದ್ಗೆ ನಾಯಿ ಹೊತ್ಕೊಂಡು ಹೋಗೋದೆ ಅಂತ ಇರ್ಬೇಕೇನೋ, ನಾಯಿ ಹೊತ್ಕೊಂಡು ಹೋಗಿರ್ಬೇಕೇನೋ ಅಂದ್ಕೊಂಡೆ. ಈಗ ಹಾಕ್ಬಾರ್ದು ಕಣಮ್ಮ. ಬಾ ಪಿಂಕಿ, ಹಾಲು ಕುಡಿ. ಬಾ, ವಾಯ್ಸೆ ಬತ್ತೆಲ್ಲ. ಯಾಕೋ ಇದು ಮಧ್ಯಾಹ್ನದಿಂದ ಊಟ ಮಾಡಿಲ್ವೇನೋ. ಕುಡಿ ಹಾಲ. ಕುಡಿಲಿ ಸುಂದಿರಮ್ಮ ಪಾಪ. ಕುಡಿದ್ಬಿಟ್ಟು ಆಯ್ತದ ಬಿಡು. ಕುಡಿದ್ಮೇಲೆ ಕೊಟ್ಟಿಗೆ ಕುಡಾಕು. ನಾನೀಗ ಹೆಂಗೋ ಇದ್ದೆ, ಆವಾಗಲೇ ಯಾರು ಐಸ್ ಪ್ಯಾಕ್ ಹಾಕೋತಾರೆ ಅಂದ್ಕೊಂಡೆ. ಇವಾಗ ಹೆಂಗಿದ್ರು ಎದ್ದಿದ್ದೀನಲ್ಲ, ಮುಖಕ್ಕೆ ಒಂಚೂರು. ಅಮ್ಮ ಈಸೆ ಆಗಿಲ್ವಲ್ಲಮ್ಮ? ಯಾಕಮ್ಮ ಅವತ್ತು ಐಸೆ ಆಗಿರಲಿಲ್ಲ? ಆಫ್ ಮಾಡಿದ್ರೆ ಯಾರಾದರೂ? ಈಗ ಆಯ್ತದ ಬಿಡು ಐಸ್. ಅಲ್ಲಿ ತಿರುಗಿಸೋಳೆ ಕೃತಜ್ಞ. ಸರಿ, ಈಗ ಟೊಮೊಟೊ ಕಟ್ ಮಾಡ್ಬಿಟ್ಟು ಮುಖಕ್ಕೆ ಹಾಕೋತೀವಿ. ಸರಿ ಮಮ್ಮಿ, ಓಕೆ ಮಮ್ಮಿ. ಫ್ರೆಂಡ್ಸ್, ನಾನು ಟೊಮೊಟೊ ಮಸಾಜ್ ಮಾಡ್ಕೋತಾ ಇದ್ದೀನಿ ಮುಖಕ್ಕೆ. ಈಗ ಮದುವೆ ಹತ್ರ ಬರ್ತಲ್ಲ ನನ್ನ ತಂಗಿದು, ಚೆನ್ನಾಗಿ ಕಾಣಿಸ್ಬೇಕಲ್ವ ನಾನು. ಅದಕ್ಕೆ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ರೆಡಿ 10 ಕಾಲು ಹೋಗೋಯ್ತು ಟೈಮು. ಎಲ್ಲರೂ ಒಂದೊಂದು ಕಡೆ ಮಲ್ಗವ್ರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್. ಆ್ಯಂಡ್ ಸೀರೆಗಳು ನನ್ನ ತಂಗಿ ತೋರ್ಸೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ಮದುವೆ ಎಲ್ಲ ಮುಗಿದ್ಮೇಲೆ ತೋರಿಸ್ತಿಲ್ಲ. ಆದರೆ ಮದುವೆಗೆ ಹಾಕ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತಲ್ವಾ.
ಬಾಯ್.